ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. RRB ಟೆಕ್ನಿಷಿಯನ್ 2025 ಈಗೇನ್ ಕಾಲ್ಫಾರ್ಮ್ ಆಗಿದಾವಲ್ಲ, ಈ ಹುದ್ದೆಗಳಿಗೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ. ನೀವು ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಿರೋ, ಇನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕಕ್ ಕಾಯ್ತಾ ಇದಿರೋ ಅವ್ರಿಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಕ್ಸ್ಪೆಷಲಿ ITI ಕ್ಯಾಂಡಿಡೇಟ್ ಈ ವಿಡಿಯೋನ ನೋಡ್ಲೇಬೇಕು. ಯಾಕಂದ್ರೆ ತುಂಬಾ ಜನ ITI ಆದಂತ ಹುಡುಗರು ಏನಂತಾರೆ, ತುಂಬಾ ಕನ್ಫ್ಯೂಷನ್ ಇದ್ದಾರೆ. ಏನಪ್ಪಾ ಅಂದ್ರೆ ನಾವು ಮಾಡಿದಂತ ಟ್ರೇಡ್ಗೆ ಯಾವ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು. ಯಾಕಂದ್ರೆ ಕೆಲವು ಜನ ಮೆಕ್ಯಾನಿಕಲ್ ಟ್ರೇಡ್ ಮಾಡಿರ್ತಾರೆ, ಫಿಟರ್ ಮಾಡಿರ್ತಾರೆ, ಡಿಸೈಲ್ ಮಾಡಿರ್ತಾರೆ, ಹೀಗೆ ಬೇರೆ ಬೇರೆ ಟ್ರೇಡ್ ಅಲ್ಲಿ ಏನಂತಂದ್ರೆ ITI ಅನ್ನ ಮುಗಿಸಿರ್ತಾರೆ. ಅವರಿಗೆ ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ರೆ ಒಳ್ಳೇದು ಅಂತಕ್ಕಂಥದ್ದು ಒಂದು ಡೌಟ್ ಇರ್ತೈತಿ. ಆ ಡೌಟ್ ಅನ್ನ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡೋಣ. ಯಾವ ಟ್ರೇಡ್ ಆದವರು ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕು, ಮತ್ತೆ ಕರ್ನಾಟಕದಲ್ಲಿ ಯಾವ ಹುದ್ದೆಗೆ ಅಂದ್ರೆ ಯಾವ ಟ್ರೇಡ್ಗೆ ಜಾಸ್ತಿ ಹುದ್ದೆಗಳು ಅವೈಲೇಬಲ್ ಇದಾವ ಅಂತಕ್ಕಂಥದ್ದನ್ನ ನೋಡೋಣ. ಅದನ್ನ ಮತ್ತೆ ಹೊರತುಪಡಿಸಿದ್ರೆ, ಸರ್ ನನ್ ಡಿಗ್ರಿ ಆಗಿದೆ, BA ಆಗಿದೆ, BCom ಆಗಿದೆ, ಸರ್ BSc ಆಗಿದೆ, ಸರ್ ನಂದು ಡಿಪ್ಲೊಮಾ ಆಗಿದೆ, ಮತ್ತೆ ನಂದು ಇಂಜಿನಿಯರಿಂಗ್ ಆಗಿದೆ, ಈ ರೀತಿಯ ನಮಗೆ ಯಾವ್ದಾದ್ರು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದಾ ಅದನ್ನು ಸಹ ನೋಡೋಣ. ಸರ್ ನಾನು 10th ಆಗಿದೆ ಅಂತ ತುಂಬಾ ಜನ ಕೇಳ್ತಾರೆ, ಅದನ್ನು ಸಹ ನೋಡೋಣ. ಯಾಕಂದ್ರೆ ನಾನು ಚೆಕ್ ಮಾಡಿ ಮುಂದೆನೆ ತೋರಿಸ್ತೀನಿ. ಒಂದ್ಸಲ ನೀವು ನೋಡಿದ್ರೆ ಅಂತ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. RRB ಟೆಕ್ನಿಷಿಯನ್ ಗ್ರೇಡ್ 3 ಮತ್ತೆ ಗ್ರೇಡ್ 1 ಗೆ ಅಪ್ಲಿಕೇಶನ್ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಮತ್ತೆ ಎಷ್ಟು ಹುದ್ದೆಗಳಿದಾವೆ, ಮತ್ತೆ ಏನ್ ಫೀಸ್ ಇದೆ, ಹೀಗೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಏನಂದ್ರೆ ಪೂರ್ಣವಾದಂತ ಮಾಹಿತಿಯನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ನಾವು ಏನ್ ನೋಡೋಣ ಅಂತಂದ್ರೆ, ಇಲ್ಲಿ 2 ರೀತಿಯ ಹುದ್ದೆಗಳನ್ನ ಕಾಲ್ಫಾರ್ಮ್ ಆಗಿದ್ದಾರೆ. ನಿಮ್ಗೆ ಆಗಲೇ ಗೊತ್ತಿದೆ. ಇದರಲ್ಲಿ 2 ರೀತಿಯ ಹುದ್ದೆಗಳು ಇರ್ತವೆ. ಅಂದ್ರೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಮತ್ತೆ ಟೆಕ್ನಿಷಿಯನ್ ಗ್ರೇಡ್ 3, ಈ ರೀತಿಯ 2 ರೀತಿಯ ಹುದ್ದೆಗಳನ್ನ ಕರೆದಿರ್ತಾರೆ. ಇದರಲ್ಲಿ ಲೆವೆಲ್ 5 1 ಬರ್ತದೆ ಮತ್ತು ಲೆವೆಲ್ 2 ಅಲ್ಲಿ 1 ಬರ್ತದೆ. ಇನಿಷಿಯಲ್ ಪೇ 29,200 ಬರ್ತದೆ ಮತ್ತು 19,900 ಬರ್ತದೆ. ಇದರಲ್ಲಿ ಹುದ್ದೆಗಳು ಯಾವ್ದಕ್ ಜಾಸ್ತಿ ಇದಾವಪ್ಪ, 6,055 ಹುದ್ದೆಗಳು ಟೆಕ್ನಿಷಿಯನ್ ಗ್ರೇಡ್ 3 ಗೆ ಅವೈಲೇಬಲ್ ಇದಾವೆ. ಮತ್ತೆ ಟೆಕ್ನಿಷಿಯನ್ ಗ್ರೇಡ್ 1 ಗೆ 183 ಹುದ್ದೆಗಳು ಅವೈಲೇಬಲ್ ಇದಾವೆ ಸ್ನೇಹಿತರೆ. ಇದರಲ್ಲಿ ಟೋಟಲ್ ಆಗಿ ಎಷ್ಟು ಹುದ್ದೆಗಳಿದಾವೆ, 6,238 ಹುದ್ದೆಗಳು ಅವೈಲೇಬಲ್ ಇದಾವೆ. ಅಪ್ಲಿಕೇಶನ್ ಹಾಕ್ಬೋದು. ಹಾಗಾದ್ರೆ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಇದೆ, ನೀವು ಯಾರ್ಯಾರು ನೋಟಿಫಿಕೇಶನ್ ನೋಡಿದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರ್ತೈತಿ. 28ರಿಂದ ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಇದಾವೆ ಸ್ನೇಹಿತರೆ. ಆನ್ಲೈನ್ ಅಪ್ಲಿಕೇಶನ್ ಏನಂದ್ರೆ ಜೂನ್ 28ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ. ಎಲ್ಲಿವರೆಗೂ ಸ್ಟಾರ್ಟ್ ಇರ್ತಾವೆ, ಜುಲೈ 28ರವರೆಗೂ 1 ತಿಂಗಳವರೆಗೆ ಏನಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಇರ್ತಾವೆ. ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಕಡೆ ದಿನಾಂಕ ಜುಲೈ ಇದೇ ತಿಂಗಳು 28 ಇರ್ತೈತಿ. ಮತ್ತೆ ಲಾಸ್ಟ್ ಡೇಟ್ ಪೇಮೆಂಟ್ ಮಾಡ್ಲಿಕ್ಕೆ ನಿಮ್ಗೆ ಲಾಸ್ಟ್ ಡೇಟ್ ಅಂದ್ರೆ ಇದೇ ತಿಂಗಳು 30ವರೆಗೆ ಕೊಟ್ಟಿರ್ತಾರೆ. ಅದೇ ರೀತಿ ಮತ್ತೆ ನಿಮ್ಗೆ ಏನಾದ್ರು ಅಪ್ಲಿಕೇಶನ್ ಅಲ್ಲಿ ಮಾಡಿಫಿಕೇಶನ್ ಮಾಡ್ತೀನಿ ಅಂತಂದ್ರೆ ಆಗಸ್ಟ್ 1ನೇ ತಾರೀಕುವರೆಗೂ ನಿಮ್ಗೆ ಏನಂದ್ರೆ ಒಂದು ಸಮಯಾವಕಾಶವನ್ನ ಕೊಡ್ತಾರೆ ಸ್ನೇಹಿತರೆ. ಈ ರೀತಿಯಾದಂತ ಒಂದು ಏನಂದ್ರೆ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮ್ಗೆ 28ರಿಂದ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಇದೇ ತಿಂಗಳು ಲಾಸ್ಟ್ ಇದೆ. ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ನೋಡಿ ಸ್ನೇಹಿತರೆ. ಇನ್ನ ನೀವು ಏನಪ್ಪಾ ಇದಕ್ಕೆ ಫೀಸ್ ಎಷ್ಟಿದೆ, ಫೀಸ್ ನಾವು ನೋಡೋದು ಆತಂತಂದ್ರೆ 500 ರೂಪಾಯಿ ಫೀಸ್ ಇದೆ. ಏನಪ್ಪಾ ಅಂತಂದ್ರೆ ಯಾರಿಗೆ ಜನರಲ್ ಕ್ಯಾಂಡಿಡೇಟ್ಗೆ, ಯಾರೆಲ್ಲ ಜನರಲ್ ಕ್ಯಾಂಡಿಡೇಟ್ ಇದಾರೆ ಅವ್ರಿಗೆ ಅಂತಾರೆ CBT ಎಕ್ಸಾಮ್ ಬರ್ಲಿಕ್ಕೆ 500 ರೂಪಾಯಿ ಫೀಸ್ ಇದೆ. ಅದನ್ನ ಹೊರತುಪಡಿಸಿದ್ರೆ SC ST ಎಕ್ಸ್ ಸರ್ವಿಸ್ ಮ್ಯಾನ್, PWD, ಫಿಮೇಲ್, ಟ್ರಾನ್ಸ್ಜೆಂಡರ್, EBSC ಇವ್ರಿಗೆಲ್ಲರಿಗೂ ಏನಂದ್ರೆ 250 ಏನಂದ್ರೆ ಎಕ್ಸಾಮ್ ಫೀ ಅನ್ನ ಫಿಕ್ಸ್ ಮಾಡಿದಾರೆ ಸ್ನೇಹಿತರೆ. ಇಷ್ಟು ಒಂದು ಪ್ರಮುಖವಾದಂತ ಮಾಹಿತಿ ಆಗಿತ್ತು. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸಬೇಕಾದ್ರೆ ಅದಕ್ಕೆ ಮೊಟ್ಟ ಮೊದಲು ಏನ್ ಮಾಡ್ಬೇಕಂದ್ರೆ ಅದರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡಿ ಅದರ ಅನಲೈಸ್ ಮಾಡೋದು ಒಂದು ಪ್ರಮುಖವಾದ ಹೆಜ್ಜೆ ಆಗಿರ್ತದೆ ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ನಮ್ಮ ವ್ಯೂವರ್ಸ್ ಗೆ ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೀವಿ. ಅಂದ್ರೆ 2005ರಿಂದ ಹಿಡ್ಕೊಂಡು 2022ರವರೆಗೆ ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂತ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಅಸಿಸ್ಟೆಂಟ್ ಲೋಕೋ ಪೈಲಟ್ ನ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಅದೇ ರೀತಿ ಇತ್ತೀಚೆಗೆ ನಡೆದಂತ RPF ನ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಟೆಕ್ನಿಷಿಯನ್ ಗ್ರೇಡ್ 3 ಯ ಪ್ರಶ್ನೆ ಪತ್ರಿಕೆಗಳು, ಹೀಗೆ ಟೋಟಲ್ ಆಗಿ ಒಟ್ಟು 15 ಸೆಟ್ ಕ್ವಶನ್ ಪೇಪರ್ ಗಳನ್ನ ಎಲ್ಲವೂ ಕನ್ನಡ ಭಾಷೆಯಲ್ಲೇ ಇರ್ತವೆ. ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಕೇವಲ ನಿಮಗೆ 99 ರೂಪಾಯಿಗಳಲ್ಲಿ ನಮ್ಮ ವ್ಯೂವರ್ಸ್ ಗೆ ನಾವು ಏನಂದ್ರೆ ಒಂದು ಪ್ಯಾಕೇಜ್ ಮೂಲಕ ಕೊಡ್ತಾ ಇದೀವಿ. ಇದಕ್ಕೆ ನಿಮ್ಗೆ ಎಲ್ಲರಿಗೂ ಬೇಕಂತಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಬಹುದು. ಅದೇ ರೀತಿ NTPC ಯ ಪ್ರಶ್ನೆ ಪತ್ರಗಳು, ಪ್ರೀವಿಯಸ್ ಪ್ರಶ್ನೆ ಪತ್ರಗಳು ಅವೈಲೇಬಲ್ ಇದಾವೆ. ಅವು ಯಾರಿಗ್ ಬೇಕು ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 99 ರೂಪಾಯಿಗಳನ್ನ ಪಾವತಿ ಮಾಡೋದ್ರ ಮೂಲಕ NTPC ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. ಸ್ಟಡಿ ಮಾಡ್ಲಿಕ್ಕೆ ಸ್ಟಡಿ ಮೆಟೀರಿಯಲ್ ಇದೆ ಅಂತ ನೀವು ಕೇಳಿದ್ರೆ ಇದೇ ಸ್ನೇಹಿತರೆ. ಗ್ರೂಪ್ ಡಿ ಗೆ ಹೆಲ್ಪ್ ಆಗುವಂತ ಅಸಿಸ್ಟೆಂಟ್ ಲೋಕೋ ಪೈಲಟ್, NTPC, ಟೆಕ್ನಿಷಿಯನ್, SSC ಎಲ್ಲ ಎಕ್ಸಾಮ್ ಗಳಿಗೆ ಹೆಲ್ಪ್ ಆಗುವಂತ
ಒಂದು ಪ್ಯಾಕೇಜ್ ಅನ್ನ ನಿಮ್ಗೆ ಕೊಡ್ತಾ ಇದ್ವಿ ಸ್ನೇಹಿತರೆ. ಅದೇನಂತಂದ್ರೆ ಜನರಲ್ ಸೈನ್ಸ್, ಈ ಜನರಲ್ ಸೈನ್ಸ್ ಮತ್ತೆ ಕರೆಂಟ್ ಅಫೇರ್ಸ್, ಇಂಡಿಯನ್ ಹಿಸ್ಟ್ರಿ, ಕಾನ್ಸ್ಟಿಟ್ಯೂಷನ್, ಜನರಲ್ ಅವೇರ್ನೆಸ್ ಮತ್ತೆ ಹಳೆಯ ಪ್ರಶ್ನೆ ಪತ್ರಗಳು, ಈ ಎಲ್ಲವನ್ನ ಕೂಡುವಂತ ಒಂದು ಪ್ಯಾಕೇಜ್ ಅನ್ನು ನಿಮ್ಗೆ ಕೊಡ್ತಾ ಇದೀವಿ. ಜನರಲ್ ಸೈನ್ಸ್ ಅಲ್ಲಿ ಏನಿರ್ತೈತೆ ಅಂದ್ರೆ ಕೆಮಿಸ್ಟ್ರಿ, ಬಯಾಲಜಿ ಮತ್ತೆ ಫಿಸಿಕ್ಸ್, ಈ ಎಲ್ಲದ್ರ ಮೇಲೆ ಎಕ್ಸ್ಪ್ಲೇಷನ್ ಇರ್ತೈತಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಗಳು ಅದರ ಲಾಸ್ಟ್ ಅಲ್ಲಿ ಇರ್ತವೆ. ಇನ್ನಪ್ಪ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿರ್ತೈತೆ ಅಂದ್ರೆ 2024ರಿಂದ ಹಿಡ್ಕೊಂಡು 2025 ಜನವರಿ ಟು ಮೇ 17 ತಿಂಗಳ ಒಂದು ಅಂದ್ರೆ ಎಕ್ಸ್ಪ್ಲೇಷನ್ ಕರೆಂಟ್ ಅಫೇರ್ಸ್ ನಿಮ್ಗೆ ಸಿಗ್ತದೆ ಇದರಲ್ಲಿ. ಇನ್ನು ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತ ಎಲ್ಲ ಪ್ರಮುಖವಾದಂತ ಮಾಹಿತಿಗಳು, ಪ್ರಮುಖವಾದಂತ ಇಸ್ವಿಗಳಾಗಿರ್ಬೋದು, ಪ್ರಮುಖವಾದ ಕೃತಿ ಮತ್ತೆ ಅದರ ಲೇಖಕರು, ನೀವು ಮೂಲಾಧಾರದಿಂದ ಹಿಡ್ಕೊಂಡು ಆಧುನಿಕ ಭಾರತದವರೆಗೂ ಒಂದು ಎಕ್ಸ್ಪ್ಲೇಷನ್ ಆದಂತ ಹಿಸ್ಟ್ರಿ ನಿಮಗೆ ಸಿಗ್ತಾ ಸ್ನೇಹಿತರೆ. ಅದ್ರ ಜೊತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಪಾರ್ಟೆಂಟ್ ಆದವು ಯಾವುವು ಅಂತಂದ್ರೆ ಪ್ರಮುಖವಾದಂತಹ ಭಾಗಗಳು, ಪ್ರಮುಖವಾದಂತಹ ವಿಧಿಗಳು, ಪ್ರಮುಖವಾದಂತಹ ತಿದ್ದುಪಡಿಗಳು ಮತ್ತೆ ಸಮವರ್ತಿ ಪಟ್ಟಿ, ಹೀಗೆ ಯಾವ್ಯಾವ ಎಕ್ಸಾಮ್ಗೆ ಬೀಳಬಹುದಂತಾವು ಎಲ್ಲವನ್ನ ಇದು ಒಳಗೊಂಡಿರ್ತದೆ. ಅದನ್ನ ನೆಕ್ಸ್ಟ್ ಏನಂತಂದ್ರೆ ಜನರಲ್ ಅವೇರ್ನೆಸ್, ಜಿಕೆ ಅಂತ ನಾವ್ ಏನ್ ಕರಿತೀವಲ್ಲ, 2024ರಿಂದ 2025 ಏಪ್ರಿಲ್ ಒಳಗೊಂಡಂತೆ ಏನೆಲ್ಲ ಎಕ್ಸಾಮ್ ಅಲ್ಲಿ ಕೇಳಬಹುದು ಅಂದ್ರೆ ಅಂತಾರಾಷ್ಟ್ರೀಯ ನಾಯಕರು ಯಾರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ಘಟನೆಗಳು, ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತೆ ರಾಜ್ಯಪಾಲರುಗಳು, ಅಂದ್ರೆ 2024ರ ಮಂತ್ರಿಮಂಡಲ ಏನೇನಿತ್ತು, ಮತ್ತೆ ಪ್ರಮುಖವಾದಂತ ಘಟನೆಗಳು ಯಾವ್ಯಾವ ಇದಾವೆ, ಅಂತಾರಾಷ್ಟ್ರೀಯ ಘಟನೆಗಳು ಯಾವ್ಯಾವು, ಹೀಗೆ ಮತ್ತೆ ನಮ್ಮ ಮೂರು ಸೇನೆಗಳ ಮಾಹಿತಿ, ಈ ಎಲ್ಲವನ್ನ ಒಳಗೊಂಡಂತ ಒಂದು ಪ್ರಮುಖವಾದಂತ ನೋಟ್ಸ್ ನ ಪ್ಯಾಕೇಜ್ ಇರ್ತತಿ. ಇದರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಗಳು ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಇವು ಯಾರಿಗ್ ಬೇಕೋ ಅವರು ಈ ನಂಬರ್ಗೆ ಮೆಸೇಜ್ ಅನ್ನು ಮಾಡಿ ಇದನ್ನು ತೆಗೆದುಕೊಳ್ಬಹುದು. ಇದರ ಬೆಲೆ ಇವತ್ತಿಗೆ ಎಷ್ಟಂದ್ರೆ 299 ರೂಪಾಯಿಗಳನ್ನು ನಿಗದಿ ಮಾಡಿದೀವಿ. ಯಾರಿಗೆ ಇವೆಲ್ಲವೂ ನೋಟ್ಸ್ ಗಳು ಕನ್ನಡದಲ್ಲೇ ಇರ್ತವೆ, ಯಾರಿಗ್ ಬೇಕೋ ಅವರು 299 ರೂಪಾಯಿಗಳನ್ನ ಪಾವತಿ ಮಾಡಿ ಇದನ್ನ ತೆಗೆದುಕೊಳ್ಬಹುದು. ಸರ್ ಇದ್ರ ಜೊತೆ ಏನಾದ್ರು ಬೋನಸ್ ಇಲ್ವಾ ಅಂತ ನೀವು ಕೇಳಿದ್ರಿ ಅಂತಂದ್ರೆ ಬೋನಸ್ ಇದೆ. ಏನಂತಂದ್ರೆ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಬಂದ್ರೆ ನಿಮ್ಗೆ ಫ್ರೀ ಆಗಿ ಕಂಪ್ಯೂಟರ್ ನ ಶಾರ್ಟ್ ನೋಟ್ಸ್ ಅನ್ನ ನಾವು ಕೊಡ್ತಾ ಇದೀವಿ ಸ್ನೇಹಿತರೆ. ಯಾರಿಗ್ ಬೇಕೋ ಅವರು ಈ ನಂಬರ್ ನ ಸೇವ್ ಮಾಡ್ಕೊಂಡು ಇದಕ್ಕೆ 290 ರೂಪಾಯಿಗಳನ್ನ ಪೇ ಮಾಡಿ ಮೆಸೇಜ್ ಮಾಡಿ ಈ ನೋಟ್ಸ್ ಗಳು ನಿಮಗೆ ಯಾವ ಟ್ರೇಡ್ ನವರು ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ರೆ ಒಳ್ಳೇದು, ಮತ್ತೆ ಕರ್ನಾಟಕದ ವಿದ್ಯಾರ್ಥಿಗಳು ಯಾವ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಒಳ್ಳೇದು ಮತ್ತು ಯಾವ ಹುದ್ದೆಗೆ ಎಷ್ಟು ಅಪ್ಲಿಕೇಶನ್ ಇದಾವ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆಲ್ಲ ಮೊದಲನಿಗೆ ನೀವು ಇದರಲ್ಲಿ ಅವಾಗಲೇ ಹೇಳಿದೆ ಟೆಕ್ನಿಷಿಯನ್ ಗ್ರೇಡ್ 1 ಅಂತ ಇರುತ್ತೆ, ಇದು ಸಿಗ್ನಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ. ಇದಕ್ಕೆ ಏನ್ ಬೇಕಪ್ಪ ಕ್ವಾಲಿಫಿಕೇಶನ್ ಅಂತಂದ್ರೆ ಆ ಬ್ಯಾಚುಲರ್ ಆಫ್ ಸೈನ್ಸ್ ಅಂದ್ರೆ BSc ಬೇಕಂತ ಅರ್ಥ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ನೀವು BCom BA ಆದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರುದಿಲ್ಲ. ದಯವಿಟ್ಟು ಅವರು ಇದಕ್ಕೆ ಏನಾದ್ರೆ ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದು ಓನ್ಲಿ BSc ಆದವ್ರಿಗೆ ಮಾತ್ರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶವಿದೆ. ಇನ್ನ ಮತ್ತೆ ಯಾರು ಅಪ್ಲಿಕೇಶನ್ ಹಾಕ್ಬೋದು, 3 years ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್, ಯಾರೆಲ್ಲ ಏನಂತಂದ್ರೆ 3 ವರ್ಷದ ಏನಾದ್ರೆ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಮಾಡಿದಾರಲ್ಲ ಅವ್ರು ಏನಂದ್ರೆ ಅಪ್ಲಿಕೇಶನ್ ಹಾಕ್ಬಹುದು. ಇಲ್ಲ BE ಮಾಡಿದವರು, ಅವರು BE ಮಾಡಿದವರು ಅಪ್ಲಿಕೇಶನ್ ಹಾಕ್ಬಹುದು. ಇಲ್ಲಾಂದ್ರೆ ಆ ಡಿಗ್ರಿಯಿಂದ ಅಬೋವ್ ಬೇಸಿಕ್ ಡಿಗ್ರಿ ಸ್ಟ್ರೀಮ್ ಇನ್ ಕಾಂಬಿನೇಷನ್ ಆಫ್ ಎನಿ ಬೇಸಿಕ್ ಟರ್ಮ್ಸ್, ಇಲ್ಲಿ ಮೇಲೆ ಕೊಡ್ದಾರ ನೋಡಿ, ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್, ಫಿಸಿಕ್ಸ್, ಈ ಯಾವುದ್ರಲ್ಲಾದ್ರೂ ನೀವ್ ಏನಂತಂದ್ರೆ ಒಂದು BE ಇಂಜಿನಿಯರಿಂಗ್ ಮಾಡಿದ್ರೆ ಅಂದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಇರ್ತಾರ. ಒಂದೇ ಅರ್ಥದಲ್ಲಿ ಹೇಳ್ಬೇಕಂದ್ರೆ ಡಿಗ್ರಿ ಆದವರು ಇಂಜಿನಿಯರಿಂಗ್ ಅಂದ್ರೆ BE ಆದವ್ರು ಅಪ್ಲಿಕೇಶನ್ ಆಗ್ಬಹುದು, ಡಿಪ್ಲೊಮಾ ಆದವ್ರು ಅಪ್ಲಿಕೇಶನ್ ಆಗ್ಬಹುದು, ಮತ್ತೆ BSc ಆದವರು ಈ ಒಂದು ಪೋಸ್ಟ್ ಗೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು ಸ್ನೇಹಿತರೆ. ಇನ್ನು ಸೆಕೆಂಡ್ ಬರ್ತಕ್ಕಂಥದ್ದು ITI ಮೇಲೆ. ಜಾಸ್ತಿ ಜನ ಹುಡುಗರು ಏನಂದ್ರೆ ITI ಮೇಲೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ತಾರೆ. ಅವರಿಗೆ ಯಾವೆಲ್ಲ ಹುದ್ದೆಗಳು ಹಾಕವಂತಕ್ಕಂಥ 1 by 1 ನೋಡ್ತಾ ಹೋಗೋಣ. ಇಲ್ಲಿ ದಂಡಿಗೆ ಏನಂತಂದ್ರೆ ಈ ಕಡೆಗೆ ಇಲ್ಲಿ ಏನ್ ಕೊಡ್ತಾರೆ ಅಂತಂದ್ರೆ ಹುದ್ದೆಯ ಹೆಸರನ್ನ ಕೊಟ್ಟಿದ್ದಾರೆ, ಇಲ್ಲಿ ಯಾವ ಡಿಪಾರ್ಟ್ಮೆಂಟ್ ಬರ್ತದೆ ಮತ್ತೆ ಇಲ್ಲಿ ಕ್ವಾಲಿಫಿಕೇಶನ್ ಏನು ಕೊಟ್ಟಿದ್ದಾರೆ ಇದನ್ನ ಸೂಕ್ಷ್ಮ ಗಮನಿಸ್ತಾ ಹೋಗಿ ಒಂದೊಂದು ನೋಡೋಣ. ಮೊದಲನೇದಾಗಿ ಟ್ರ್ಯಾಕ್ ಮಷಿನ್ ಅಂತಕ್ಕಂಥದ್ದು ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತಕ್ಕಂಥದ್ದು. ಇದಕ್ಕೆ ಏನ್ ಕ್ವಾಲಿಫಿಕೇಶನ್ ಬೇಕಾ, ಮೊದಲಿಗೆ ಮೆಟ್ರಿಕ್ಯುಲೇಷನ್ ಅಂದ್ರೆ ಅರ್ಥ ಮಾಡ್ಕೊಡ್ರಿ, SLC ಪ್ಲಸ್ ITI ಫ್ರಾಮ್ ಯಾವ ಟ್ರೇಡ್ ಅಲ್ಲಿ ಫಿಟರ್ ಆದ ಅಪ್ಲಿಕೇಶನ್ ಹಾಕ್ಬೋದು, ಎಲೆಕ್ಟ್ರಿಷಿಯನ್ ಹಾಕ್ಬೋದು, ಮತ್ತೆ ಮೆಕ್ಯಾನಿಕ್ ಆದರ ಅಪ್ಲಿಕೇಶನ್ ಹಾಕ್ಬೋದು, ಡೀಸೆಲ್ ಆದರ ಅಪ್ಲಿಕೇಶನ್ ಇದಕ್ಕೆ ಹಾಕ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಯಾವ ಹುದ್ದೆ ಅದು ನೋಡ್ತಾ ಹೋಗೋಣ. 1 by 1 ಜಲ್ದಿ ಸ್ಪೀಡ್ ಆಗಿ ನೋಡ್ತಾ ಹೋಗೋಣ. ಇನ್ನು ಬ್ಲಾಕ್ ಸ್ಮಿತ್ ಸ್ನೇಹಿತರೆ ನೋಡ್ಬೋದು ನೀವು, ಇಲ್ಲಿ ಹುದ್ದೆ ಇದೆ ಯಾವುದು ಬ್ಲಾಕ್ ಸ್ಮಿತ್. ಇದು ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತಕ್ಕಂಥದ್ದು ಬ್ಲಾಕ್ ಸ್ಮಿತ್ ಹುದ್ದೆ. ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಆಗ್ಬೋದು, ITI ಅಂತೂ ಕಂಪಲ್ಸರಿ ಆಗಿರ್ಲೇಬೇಕು. ಇದರಲ್ಲಿ ಯಾವ್ಯಾವ್ದು ಆಗಿರ್ಬೇಕಂದ್ರೆ ಫೌಂಡ್ರಿ ಮ್ಯಾನ್ ಆಗಿರ್ಬೇಕು, ಇಲ್ಲ ಪ್ಯಾಟರ್ನ್ ಮೇಕರ್, ಮೌಲ್ಡರು, ಇವರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಬ್ರಿಡ್ಜ್ ಟೆಕ್ನಿಷಿಯನ್ ಗ್ರೇಡ್ 3 ಬ್ರಿಡ್ಜ್ ಬರ್ತೈತಿ, ಇದು ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತಕ್ಕಂಥದ್ದು. ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಫಿಟರ್ ಆದವ್ರ ಅಪ್ಲಿಕೇಶನ್ ಹಾಕ್ಬೋದು, ವೆಲ್ಡರ್ ಅಪ್ಲಿಕೇಶನ್ ಹಾಕ್ಬೋದು. ಇನ್ನ ಕ್ಯಾರೇಜ್ ಅಂಡ್ ವ್ಯಾಗನ್
ಈ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು, ITI SLC ITI ಅಂತೂ ಆಗಿರ್ಲೇಬೇಕು, ವೆಲ್ಡರ್ ಅಪ್ಲಿಕೇಶನ್ ಹಾಕ್ಬೋದು, ಕಾರ್ಪೆಂಟರ್ ಹಾಕ್ಬೋದು, ಫಿಟ್ಟರ್ ಹಾಕ್ಬೋದು, ಪ್ಲಂಬರ್ ಹಾಕ್ಬೋದು. ಇವರೆಲ್ಲರೂ ಈ ಎಲ್ಲಾ ಟ್ರೇಡ್ ಇದ್ದವ್ರು ಏನಂದ್ರೆ ಅದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಸ್ನೇಹಿತರೆ. ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಡೀಸೆಲ್ ಇದ್ದಾರೆ ನಿಮ್ಗೆ ಗೊತ್ತೇ ಇರ್ತದೆ. ಡೀಸೆಲ್ ಯಾರ ಇಲ್ಲಿ ನೋಡ್ಬೋದು ನೀವು, ಮೆಕ್ಯಾನಿಕಲ್, ಆಟೋ, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ವೈರ್ ಮ್ಯಾನ್, ಆಮೇಲೆ ಮೆಕ್ಯಾನಿಕಲ್ ಪವರ್ ಎಲೆಕ್ಟ್ರಾನಿಕ್ಸ್. ಇದು ಡಿಟೇಲ್ ಆಗಿ ನಾನು ಬೇಸಿಕ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಗೆ ಡಿಟೇಲ್ ಆದಂತ ನೋಟಿಫಿಕೇಶನ್ ಅಂದ್ರೆ ನಾನು ಗ್ರೂಪ್ ಅಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಬಂದ್ ಚೆಕ್ ಮಾಡ್ಕೊಂಡು ಡಿಟೇಲ್ ಆಗಿ ಇದನ್ನ ನೋಡ್ಕೊಡ್ರಿ. ಇದು ಲಾಸ್ಟ್ ಪೇಜ್ ಅಲ್ಲಿ ಬರ್ತತಿ, 33ನೇ ಪೇಜ್ ಅಲ್ಲಿ ಬರ್ತತಿ. ಇದು 33ನೇ ಪೇಜ್ ಹೋಗಿ ನೀವ್ ಏನಂದ್ರೆ ಇದನ್ನ ಕ್ಲಿಯರ್ ಆಗಿ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡ್ತತಿ ಯಾರು ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತೇಳಿ. ಇಲ್ಲಿ ಅಂದ್ರೆ ಟೆಕ್ನಿಷಿಯನ್ ಗ್ರೇಡ್ 3 ಡೀಸೆಲ್ ಮೆಕ್ಯಾನಿಕಲ್, ಇದಕ್ಕೆ ಯಾರು ಅಪ್ಲಿಕೇಶನ್ ಆಗ್ಬೋದು, ಮೆಕ್ಯಾನಿಕಲ್ ಡೀಸೆಲ್ ಆಧಾರ್ ಅಪ್ಲಿಕೇಶನ್ ಆಗ್ಬೋದು, ಫಿಟ್ಟರ್ ಹಾಕ್ಬೋದು. ಆಮೇಲೆ ಮೆಕ್ಯಾನಿಕಲ್ ರಿಪೇರ್ ಆಫ್ ಮೇಂಟೆನೆನ್ಸ್ ಆಫ್ ಹೆವಿ ವೆಹಿಕಲ್ಸ್, ಆಟೋಮೊಬೈಲ್ ಆಧಾರ್ ಹಾಕ್ಬೋದು. ನಿಮ್ ಯಾವ ಟ್ರೇಡ್ ಇರ್ತಾವೆ ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಇದನ್ನ ಗಮನಿಸ್ಕೋರಿ. ಇನ್ನ ಎಲೆಕ್ಟ್ರಿಕಲ್ TRS ಆಮೇಲೆ GS ಬರ್ತತಿ, ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಆಗ್ಬೋದು ಇಲ್ಲಿ ನೋಡ್ಲಿ. ಇಲ್ಲಿ ಕೊಟ್ಟಿರ್ತಾರ ನೋಡ್ರಿ, ಇಲ್ಲಿ ಸ್ವಲ್ಪ ಗಮನಿಸ್ರು. ವೈರ್ ಮ್ಯಾನ್ ಅಪ್ಲಿಕೇಶನ್ ಆಗ್ಬೋದು, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಪವರ್, ಆಮೇಲೆ HT ಅಂಡ್ LT ಇಕ್ವಿಪ್ಮೆಂಟ್ಸ್, ಕೇಬಲ್ ಅಂಡ್ ಜಾಯಿಂಟಿಂಗು, ವೆಲ್ಡರು, ಪೇಂಟರು, ಇವ್ರೆಲ್ಲರೂ ಇದಕ್ಕೆ ಏನಾದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಸ್ನೇಹಿತರೆ. ಮತ್ ಕೆಳಗಡೆ ಹೋಗೋಣ. ಈ ತರ 30 ಹುದ್ದೆಗಳದ ಸ್ನೇಹಿತರೆ. ನೀವೆಲ್ಲರೂ ಆಮೇಲೆ ನೋಡ್ಕೊಡ್ರಿ ಇದನ್ನ, ಯಾಕಂದ್ರೆ ಎಲ್ಲವನ್ನು ನಾ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ, ನೋಡ್ತಾ ಹೋಗಿ. ಇಲ್ಲಾಂದ್ರೆ ನಾನು ಇದನ್ನ ಎಲ್ಲಂದ್ರೆ ನೀವು ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ನೀವು ಗೂಗಲ್ ಅಲ್ಲಿ ಹೋಗಿ ಏನಂತಂದ್ರೆ ಟೆಕ್ನಿಷಿಯನ್ ಗ್ರೇಡ್ 3 ನೋಟಿಫಿಕೇಶನ್ ಅಂತ ಹೊಡೆದ್ರೆ ನೀವು ಡೈರೆಕ್ಟ್ ಆಗಿ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಡ್ರಿ. 33, 34, 35 ಎಲ್ಲಾ ಪೇಜ್ ಅಲ್ಲಿ ಇವೆ. ನೀವು ಇದನ್ನ ಹೋಗಿ ಚೆಕ್ ಮಾಡ್ಕೊಡ್ರಿ. ಏನಂದ್ರೆ ಜಸ್ಟ್ ಇಲ್ಲಿ ಹುದ್ದೆ ಇರ್ತೈತಿ, ಇಲ್ಲಿ ದಂಡಿಗೆ ನಿಮ್ ಕ್ವಾಲಿಫಿಕೇಶನ್ ಇರ್ತೈತಿ. ಇದು 10th ಪ್ಲಸ್ ಮಟ್ರಿಕ್ಯುಲೇಷನ್ ಪ್ಲಸ್ ITI SLC ಪ್ಲಸ್ ITI ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ. ಇದ್ರ ಮುಂದೆ ನೀವು ಯಾವ ಟ್ರೇಡ್ ಇರ್ತಾ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಈ ರೀತಿ ಇದಕ್ಕೆ ಏನಂದ್ರೆ ನೀವು ಎಲ್ಲರೂ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಇನ್ನು ಇಂಪಾರ್ಟೆಂಟ್ ಯಾವಪ್ಪ ಅಂತಂದ್ರೆ ಕರ್ನಾಟಕದ ವಿದ್ಯಾರ್ಥಿಗಳು ಎಲ್ಲಿಗೆ ಅಪ್ಲಿಕೇಶನ್ ಹಾಕಿದ್ರೆ ಒಳ್ಳೇದು, ಅದನ್ನು ಒಂದ್ಸಲ ನೋಡಿ ಬಿಡೋಣ. 30 ಹುದ್ದೆಗಳಿದಾವೆ. ಅದನ್ನ ಬಿಟ್ರೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು. ಬೆಂಗಳೂರು ತೋರಿಸ್ ನಿಮಗೆ, ಇಲ್ಲಿ ಬೆಂಗಳೂರು ಇದೆ ನೋಡಿ ಸ್ನೇಹಿತರೆ. ಸ್ವಲ್ಪ ಇದು ಝೂಮ್ ಆಗತ್ತೆ ಇಲ್ಲ ಗೊತ್ತಿಲ್ಲ, ನೀವು ಮೊಬೈಲ್ ಅನ್ನ ಸ್ವಲ್ಪ ಝೂಮ್ ಮಾಡಿ ನೋಡ್ಕೊಡ್ರಿ. ಇಲ್ಲಿ ಹುದ್ದೆಗಳು ಕೊಟ್ಟಿದ್ದಾರೆ. ಇಲ್ಲಿ ಏನಂತಂದ್ರೆ UR ಅಂದ್ರೆ UR ಅಲ್ಲಿ ಕಾಲ್ಫರ್ಮ್ ಆಗಿರುವಂತ ಹುದ್ದೆಗಳು ಕೊಟ್ಟಿದ್ದಾರೆ. ಇಲ್ಲಿ SC ST OBC ಇದೆ. ಜಾಸ್ತಿ ಹುದ್ದೆಗಳು ಯಾವ್ದ್ರ ಮೇಲೆ ಕಾಲ್ ಆಗಿದಾವ ಅಂದ್ರೆ ಇಲ್ಲಿ URL ನೋಡ್ತಾ ಬನ್ನಿ. 19 ಹುದ್ದೆಗಳು. 19 ಯಾವ್ದಿದೆ? ಟೆಕ್ನಿಷಿಯನ್ ಗ್ರೇಡ್ 3 ಮೆಕ್ಯಾನಿಕಲ್ ಜಾಸ್ತಿ ಹುದ್ದೆಗಳು ಕಾಲ್ಫರ್ಮ್ ಆಗಿದಾವೆ. ನೋಡ್ರಿ ಯಾರ್ಯಾರು ಮೆಕ್ಯಾನಿಕಲ್ ಮಾಡಿದ್ರೆ ಅವ್ರ ಅಪ್ಲಿಕೇಶನ್ ಜಾಸ್ತಿ ಉಪಯೋಗ ಇದೆ. ಅದನ್ನ ಹೊರತುಪಡಿಸಿದ್ರೆ ಮತ್ತಿನ್ ಜಾಸ್ತಿ 17 ಇದಾವೆ ನೋಡ್ರಿ. ಯಾವುದು? SNT ಟೆಕ್ನಿಷಿಯನ್ ಗ್ರೇಡ್ 3 SNT ಅಲ್ಲಿ ಏನಂದ್ರೆ 17 ಹುದ್ದೆಗಳು ಕಾಲ್ಫರ್ಮ್ ಆಗಿದಾವೆ. ಇದಕ್ಕೂ ಅಪ್ಲಿಕೇಶನ್ ಹಾಕ್ಬೋದು. ಹುದ್ದೆಗಳು ಕಡಿಮೆ ಇದಾವೆ. ಬೆಂಗಳೂರು ಅಷ್ಟೇ ಹೇಳ್ತಾ ಇದ್ದೀನಿ. ನೀವು ಬೇರೆ ಕಡೆ ಹಾಕಿದ್ರೆ ಬೇರೆ ಕಡೆ RRB ಅನ್ನ ಸಹ ಚೆಕ್ ಮಾಡಬಹುದು. ಕರ್ನಾಟಕದ ವಿದ್ಯಾರ್ಥಿಗಳು ಕನ್ನಡದಲ್ಲೇ ಜಾಸ್ತಿ ಬೆಂಗಳೂರಿಗೆ ಅಪ್ಲಿಕೇಶನ್ ಹಾಕ್ತಾರೆ. ಅದಕ್ಕೆ ಬೆಂಗಳೂರನ್ನ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ರೀತಿ ಇದೆಲ್ಲವನ್ನ ಚೆಕ್ ಮಾಡ್ಕೊಂಡು ನೋಡ್ಕೋಬಹುದು ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾನು ಕೇವಲ ಏನ್ ನೋಡಿದ್ವಿ ಅಂತಂದ್ರೆ ಕೇವಲ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡಿದ್ರೆ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಮತ್ತೆ ಸಿಲೆಬಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಏನ್ ನೋಡೋಣ ಅಂತಂದ್ರೆ ಎಕ್ಸಾಮ್ ನ ಪ್ಯಾಟರ್ನ್ ಏನಿರ್ತತಿ ಮತ್ತೆ ಯಾವ ರೀತಿ ಎಕ್ಸಾಮ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಏನಿರ್ತತಿ ಇನ್ನಿತರವಾದಂತ ಮಾಹಿತಿ ನಿಮ್ಗೆ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆ ವಿಡಿಯೋನ ನೋಡೋಣ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಇಲ್ಲೇ ಮುಗಿಸೋಣ. ನಮಸ್ಕಾರ.